श्रीगुरुभ्यो नमः। हरि ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ವಿಷ್ಣು ಸರ್ವೋತ್ತಮತ್ವದ ವಿಷಯದೊಳಗೆ ಅನೇಕ ಶ್ಲೋಕಗಳನ್ನು, ಭಗವದ್ಗೀತೆಯ ಶ್ಲೋಕಗಳನ್ನು ಉದಾಹರಣೆ ಮಾಡಿ ಈ ಮುಂದೆ ಮತ್ತೆ ಬೇರೆ ಗ್ರಂಥದ ಶ್ಲೋಕಗಳನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವತಾರಿಕೆಯನ್ನ ಕೊಟ್ಟದ್ದು. ಇದಾನೀಂ ವಿಷ್ಣೋ ಉತ್ಕರ್ಷೆ ಮೋಕ್ಷಧರ್ಮ ವಾಕ್ಯಂ ಪಠತಿ. ಈಗ ಹೇಳ್ತಾ ಇದ್ದದ್ದು ಶ್ರೀಮದಾಚಾರ್ಯರು ವಿಷ್ಣೋ ಉತ್ಕರ್ಷೆ. ವಿಷ್ಣುವಿಗೆ ಉತ್ಕರ್ಷ ಅಂದ್ರೆ ಗುಣೋತ್ಕರ್ಷ, ಅಂದ್ರೆ ಗುಣಗಳಲ್ಲೇ ಉತ್ತಮತೆ, ಅಂದ್ರೆ ಭಗವಂತ ಸರ್ವೋತ್ತಮ ಅಂತ ಅರ್ಥ. ಅಂದ್ರೆ ಸರ್ವೋತ್ತಮತ್ವದ ವಿಷಯದೊಳಗೆ ವಿಷ್ಣು ಧರ್ಮ ಅಂತ, ಮೋಕ್ಷ ಧರ್ಮ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಬಂದಂತಹ ಶ್ಲೋಕವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. 107ನೆಯ ಶ್ಲೋಕ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಸರ್ವೇಷ್ವೇತೇಷು ರಾಜೇಂದ್ರ ಜ್ಞಾನೇಷ್ವೇತದ್ವಿಶಿಷ್ಯತೆ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಸರ್ವೇಷ್ವೇತೇಷು ರಾಜೇಂದ್ರ ಜ್ಞಾನೇಷ್ವೇತದ್ವಿಶಿಷ್ಯತೆ ಎಂಬುದಾಗಿ 107ನೆಯ ಶ್ಲೋಕ. ಪದಚ್ಛೇದ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣಃ ಸ್ವಯಂ ಸರ್ವೇಷು ಏತೇಷು ರಾಜೇಂದ್ರ ಜ್ಞಾನೇಷು ಏತದ್ ವಿಶಿಷ್ಯತೆ ಎಂಬುದಾಗಿ 107ನೆಯ ಶ್ಲೋಕದ ಪದವಿಭಾಗ. ಟಿಪ್ಪಣಿಕಾರರು ಈ ವಿಚಾರವನ್ನ ತಿಳಿಸ್ತಾರೆ. ಇಲ್ಲಿ ರಾಜೇಂದ್ರ 3ನೇ ಪಾದದಲ್ಲಿ ಬಂದದ್ದು ಸರ್ವೇಶ್ವೇತೇಷು ರಾಜೇಂದ್ರ. ರಾಜೇಂದ್ರ ಅಂದ್ರೆ ರಾಜಶ್ರೇಷ್ಠನೇ
ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದದ್ದು. ಹಾಗಾದರೆ ಈ ಶ್ಲೋಕ ಮೋಕ್ಷ ಧರ್ಮದ ಶ್ಲೋಕ ಇದು. ಅಲ್ಲಿ ರಾಜೇಂದ್ರ ಅಂತ ರಾಜಶ್ರೇಷ್ಠನೇ ಅಂತ ಯಾರಿಗೆ ಸಂಬೋಧನೆ ಮಾಡಿ ಯಾರು ಹೇಳ್ತಾ ಇದ್ದದ್ದು ಈ ಶ್ಲೋಕ, ಏನು ಪ್ರಸಂಗ ಅಂತ ಅದನ್ನ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಜನಮೇಜಯೇನ, ಜನಮೇಜಯ ತಾವು ಪ್ರಶ್ನೆಯನ್ನ ಮಾಡಿದ್ದು. ಜನಮೇಜಯ ರಾಜ, ಆ ರಾಜ ವೈಶಂಪಾಯನರಿಗೆ ಪ್ರಶ್ನೆಯನ್ನ ಮಾಡಿದ್ದು. ಅದಕ್ಕೆ ವೈಶಂಪಾಯನರು ಅನೇಕ ಉತ್ತರಗಳನ್ನ ಕೊಟ್ಟದ್ದು. ಹಿಂದೆ ಏನು ವಿಚಾರ ಬಂದಿದೆ ಅಂತ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ಜನಮೇಜಯ ತಾನು ಪ್ರಶ್ನೆಯನ್ನ ಕೇಳಿದ್ದು ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ನೇತಾನಿ ಭಿನ್ನಾನಿ ಉತಾಹೋ ನೇತಿ ವಾಚ್ಯತಾಂ ಅಂತ ಜನಮೇಜಯನ ಒಂದು ಪ್ರಶ್ನೆ. ಏನು ಪ್ರಶ್ನೆ ಅಂದ್ರೆ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ, ವೇದಾರಣ್ಯಕ ಈ ಎಲ್ಲ ಜ್ಞಾನವನ್ನ ಬೋಧನೆ ಮಾಡುವಂತಹ ಗ್ರಂಥಗಳನ್ನು ಜ್ಞಾನ ಅಂತ ಕರೆದದ್ದು. ಜ್ಞಾನಾನಿ ಏತಾನಿ, ಈ ಎಲ್ಲ ಗ್ರಂಥಗಳು ಜ್ಞಾನವನ್ನ ಕೊಡುವಂತಹವುಗಳು, ಜ್ಞಾನಗಳು ಅಂತ ಪ್ರಯೋಗ ಮಾಡಿದ್ದು. ಜ್ಞಾನಾನಿ ಏತಾನಿ ಭಿನ್ನಾನಿ ಉತಾಹೋ ನ ಇತಿ ವಾಚ್ಯತಾಂ ಅಂದ್ರೆ ಇವುಗಳಿಂದ, ಈ ಗ್ರಂಥಗಳಿಂದ ಬರುವಂತಹ ಜ್ಞಾನ ಏನಿದೆಯೋ ಆ ಜ್ಞಾನಗಳು ಇವು ಭಿನ್ನವೋ ಅಂದ್ರೆ ಬೇರೆ ಬೇರೆಯೋ ಅಥವಾ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಜ್ಞಾನವೋ. ಭಿನ್ನಾನಿ ಉತ ಆಹೋ ನ ಇತಿ ವಾಚ್ಯತಾಂ, ಭಿನ್ನವೋ ಅಲ್ಲವೋ ಅಂದರೆ ಸಾಂಖ್ಯಶಾಸ್ತ್ರದಲ್ಲಿ, ಯೋಗಶಾಸ್ತ್ರದಲ್ಲಿ, ಪಾಶುಪತ ಶಾಸ್ತ್ರದಲ್ಲಿ, ವೇದಾರಣ್ಯಕಗಳಲ್ಲಿ, ಇವುಗಳಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಹೇಳ್ತಾ ಇರುವಂತಹ ವಿಷಯಗಳು ಒಂದಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಬೇರೆ ಬೇರೆಯೋ ಅಂತ ಈ ಅಭಿಪ್ರಾಯದಿಂದ ಪ್ರಶ್ನೆಯನ್ನ ಜನಮೇಜಯ ತಾವು ಕೇಳಿದ್ದು. ಗೊತ್ತಿದೆ, ಲೋಕದ ಸಲುವಾಗಿ, ಜನರ ಸಲುವಾಗಿ ಈ ರೀತಿ ಪ್ರಶ್ನೆಯನ್ನ ಮಾಡಿ ವೈಶಂಪಾಯನರಿಂದ ಉತ್ತರವನ್ನ ತಿಳಿದುಕೊಳ್ತಾ ಇದ್ದದ್ದು. ಹೀಗೆ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ವೈಶಂಪಾಯನರು ಜನಮೇಜಯ ರಾಜನಿಗೆ ಉತ್ತರವನ್ನ ಕೊಟ್ಟದ್ದು. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ನೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಈ ಎಲ್ಲ ಸಾಂಖ್ಯ, ಯೋಗ, ಪಾಶುಪತ, ಅರಣ್ಯಕ ಹೀಗೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದಂತಹ ವಿಷಯಗಳು, ಜ್ಞಾನಗಳು ಬೇರೆ ಬೇರೆನೋ ಅಲ್ಲವೋ ಅಂತ ಕೇಳಿದರೆ ಆ ವೈಶಂಪಾಯನರು ಉತ್ತರ ಕೊಟ್ಟರು, ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ, ಜ್ಞಾನಾನಿ ಏತಾನಿ ಭಿನ್ನಾನಿ, ಇವೆಲ್ಲವುಗಳು ಕೂಡ ಭಿನ್ನ ಭಿನ್ನವಾದವುಗಳು, ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಾ ಇದ್ದದ್ದು. ಇದರೊಳಗೆ ನ ಅತ್ರ ವಿಚಾರಣಾ ಕಾರ್ಯ ನ ಕಾರ್ಯ, ಇದರೊಳಗೆ ವಿಚಾರ ಮಾಡುವುದೇ ಇಲ್ಲ, ವಿಚಾರ ಮಾಡುವಂಥದ್ದೇ ಇಲ್ಲ. ಬೇರೆ ಬೇರೆನೋ ಅಥವಾ ಒಂದೇ ವಿಷಯವನ್ನು ಹೇಳಲಿಕ್ಕೆ ಹೊರಟಿವೆಯೋ ಒಂದು ವಿಚಾರ ಮಾಡೋದೇ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಶಾಸ್ತ್ರಗಳು, ಎಲ್ಲ ಗ್ರಂಥಗಳು ಕೂಡ ಬೇರೆ ಬೇರೆ ಜ್ಞಾನಗಳು, ಬೇರೆ ಬೇರೆ ಜ್ಞಾನವನ್ನ ಒಳಗೊಂಡಂಥವುಗಳು, ಅಂದ್ರೆ ಬೇರೆ ಬೇರೆ ವಿಚಾರಗಳು ಇದರಲ್ಲಿ ಇದೆ, ಒಂದೇ ವಿಷಯಗಳನ್ನ ಹೇಳಲಿಕ್ಕೆ ಹೊರಟವುಗಳು ಅಲ್ಲ. ಉದಾಹರಣೆಗೆ ಪಾಶುಪತ ಅಂತ ಹೇಳಿದ್ದು. ಪಾಶುಪತ ಅಂದ್ರೆ ರುದ್ರದೇವರಿಗೆ ಸರ್ವೋತ್ತಮತ್ವವನ್ನು ಹೇಳುವಂತಹ ಶಾಸ್ತ್ರ ಅದು. ವೇದಾರಣ್ಯಕಗಳು ಹರಿಸರ್ವೋತ್ತಮತ್ವವನ್ನು ಹೇಳುವಂತಹವುಗಳು. ಸಾಂಖ್ಯ ಇದು ಒಂದು ತತ್ವವನ್ನ, ಯೋಗ ತತ್ವವನ್ನ ಹೀಗೆ ಹೇಳುವಂತಹ ಶಾಸ್ತ್ರಗಳು, ಬೇರೆ ಬೇರೆ ಹೇಳುವಂತಹವುಗಳು. ಹೀಗಾಗಿ ಇವುಗಳಲ್ಲಿ ವಿಚಾರವೇ ಇಲ್ಲ ಅಂತ ವೈಶಂಪಾಯನರು ಉತ್ತರವನ್ನ ಕೊಟ್ಟದ್ದು. ಶಾಸ್ತ್ರಾಣಾಂ ಪರಸ್ಪರ ವಿರುದ್ಧತಾರ್ಥಂ ಉಕ್ತ್ವಾ ವೇದಾರಣ್ಯಕ ಪಂಚರಾತ್ರಾದೀನೇಕ ಏಕಾರ್ಥ ಪ್ರತಿಪಾದಕತ್ವೇನ ಏಕಪದ್ಯೇನ ಅನೂದ್ಯ ಪಂಚರಾತ್ರಸ್ಯ ಆಧಿಕ್ಯೆ ಉಕ್ತೆ ಅರ್ಥಾತ್ ಉಕ್ತಶಾಸ್ತ್ರೇಭ್ಯಃ ವೇದಾದಿಶಾಸ್ತ್ರಸ್ಯ ಉತ್ತಮತ್ವಂ ಸೇತ್ಸ್ಯತಿ ಇತ್ಯಭಿಪ್ರೇತ್ಯ. ಏನು ಅಂದ್ರೆ ಈ ಎಲ್ಲ ಶಾಸ್ತ್ರಗಳು ಕೂಡ ಪರಸ್ಪರ ವಿರುದ್ಧಾರ್ಥಗಳು, ಅಂದ್ರೆ ಒಂದೇ ಅರ್ಥಗಳನ್ನು ಹೇಳ್ತಾ ಇಲ್ಲ. ಉದಾಹರಣೆಗೆ ಪಾಶುಪತ ಶಿವನಿಗೆ ಸರ್ವೋತ್ತಮತ್ವವನ್ನು ಹೇಳಿದರೆ, ವೇದಾರಣ್ಯಕಗಳು ಹೇಳ್ತಾ ಇದ್ದದ್ದು ಹರಿಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದದ್ದು. ಹಾಗಾದರೆ ವಿರುದ್ಧಾರ್ಥ, ಇದಕ್ಕೆ ಹರಿಸರ್ವೋತ್ತಮತ್ವಕ್ಕೆ ವಿರುದ್ಧವಾದದ್ದು
ರುದ್ರದೇವರ ಸರ್ವೋತ್ತಮತ್ವ, ರುದ್ರದೇವರ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದದ್ದು ಹರಿ ಸರ್ವೋತ್ತಮತ್ವ. ಯಾವುದು ಒಂದಾಗಬೇಕು, ಎಲ್ಲವೂ ಸರ್ವೋತ್ತಮತ್ವವು ಅದು ಸರಿ ಆಗೋದಿಲ್ಲ. ಅದಕ್ಕೆ ವಿರುದ್ಧಾರ್ಥವುಗಳು ಎಲ್ಲವೂ ಕೂಡ. ಹಾಗಾದರೆ ವೇದಾರಣ್ಯಕ, ಪಂಚರಾತ್ರ ಇವೆಲ್ಲವೂ ಕೂಡ ಏನು ಅಂದ್ರೆ ಏಕಾರ್ಥ ಪ್ರತಿಪಾದಕಗಳು, ಅಂದ್ರೆ ಒಂದೇ ಅರ್ಥವನ್ನೇ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟವುಗಳು. ವೇದ, ಆರಣ್ಯಕ ಮತ್ತು ಪಂಚರಾತ್ರ ಹೀಗೆ ಅನೇಕ ಗ್ರಂಥಗಳು ಕೂಡ ಭಗವಂತನಿಗೇನೆ, ವಿಷ್ಣುವಿಗೇನೆ ಸರ್ವೋತ್ತಮತ್ವವನ್ನ ಹೇಳಲಿಕ್ಕೆ ಹೊರಟದ್ದು. ಅವು ಎಲ್ಲವೂ ಒಂದು, ಇವು ಎಲ್ಲವೂ ಒಂದಂತಲ್ಲ. ಅವುಗಳಲ್ಲಿ ಪಂಚರಾತ್ರ ಅದು ಶ್ರೇಷ್ಠ ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ವೈಶಂಪಾಯನರು. ಆ ಜನಮೇಜಯ ರಾಜನಿಗೆ ಹೀಗೆ ಎಲ್ಲ ವಿಚಾರಗಳನ್ನ ತಿಳಿಸಿಕೊಡ್ತಾ ಇದ್ದದ್ದು. ಪಂಚರಾತ್ರವನ್ನ ಸ್ವಯಂ ನಾರಾಯಣನೇ, ಭಗವಂತನೇ ಅದನ್ನ ಮಾಡಿದ್ದು. ಅದನ್ನ ಅದೇ ವೈಶಂಪಾಯನರೇ ಜನಮೇಜಯನಿಗೆ ಹೇಳಿದಂತಹ ಶ್ಲೋಕ ಇದು. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಸರ್ವೇಶ್ವೇತೇಷು ರಾಜೇಂದ್ರ ಜ್ಞಾನೇಶು ಏತದ್ ವಿಶಿಷ್ಯತೆ ಅಂತ ಆ ಪ್ರಸಂಗದಲ್ಲಿ ವೈಶಂಪಾಯನರು ಹೇಳಿದಂತಹ ಮಾತು. ಅನೇಕ ಗ್ರಂಥಗಳು ಪಂಚರಾತ್ರಸ್ಯ ವಕ್ತ ಅತಃ ಏತೇಷು ಪೂರ್ವೋಕ್ತೇಷು ಸರ್ವೇಷು ಜ್ಞಾನೇಷು ಜ್ಞಾನ ಸಾಧನೇಷು ಶಾಸ್ತ್ರೇಷು ಏತತ್ ಪಂಚರಾತ್ರಂ ವಿಶಿಷ್ಯತೆ. ನೋಡ್ರಿ, ಅದನ್ನ ಶ್ಲೋಕದಲ್ಲಿ ಹೇಳಿದ್ದೇನು. ಪಂಚರಾತ್ರಸ್ಯ ಕೃತ್ಸ್ನಸ್ಯ, ಕೃತ್ಸ್ನಸ್ಯ ಪಂಚರಾತ್ರಸ್ಯ ಅಂದ್ರೆ ಇಡೀ ಪಂಚರಾತ್ರ. ಪಂಚರಾತ್ರ ಎಷ್ಟೋ 50 ಕೋಟಿ ಶ್ಲೋಕಗಳಿಂದ ವಿಸ್ತಾರವಾದಂತಹದ್ದು ಅಂತ ಹೇಳ್ತಾರೆ. ಹೀಗಾಗಿ ಎಷ್ಟು 50 ಲಕ್ಷನೋ ಎಷ್ಟೋ ಹೇಳ್ತಾರೆ. ಈಗ ಅಷ್ಟು ದೊಡ್ಡದಾದಂತಹ ಗ್ರಂಥ, ದೊಡ್ಡ ಗ್ರಂಥ. ಅಂತಹ ಕೃತ್ಸ್ನಸ್ಯ ಪಂಚರಾತ್ರಸ್ಯ, ಇಡೀ ಪಂಚರಾತ್ರದ ಸ್ವಯಂ ನಾರಾಯಣ ವಕ್ತ. ಆ ವಕ್ತೃ ಯಾರು ಅಂದ್ರೆ ಸ್ವಯಂ ನಾರಾಯಣ, ಭಗವಂತನೇ, ವಿಷ್ಣುವೇನೇ ಇದನ್ನ ಹೇಳಿದವ, ಪಂಚರಾತ್ರವನ್ನ ಹೇಳಿದವ, ಅದನ್ನ ರಚನೆ ಮಾಡಿದವ ಭಗವಂತ. ಹೀಗಾಗಿ ಸರ್ವೇಷು ಏತೇಷು ಜ್ಞಾನೇಶು, ಈ ಬೇರೆ ಬೇರೆ ಗ್ರಂಥಗಳನ್ನ ಕೇಳಿದ್ದು. ಸಾಂಖ್ಯ, ಯೋಗ, ಪಾಶುವತ, ವೇದಾರಣ್ಯಕ, ಪಂಚರಥಿ ಅನೇಕ ಗ್ರಂಥಗಳು ಬೇರೆ ಬೇರೆನೋ ಒಂದೇನೋ ಅಂತ ಕೇಳಿದ್ದು. ಅದಕ್ಕೆ ಆ ಎಲ್ಲ ಜ್ಞಾನಗಳಲ್ಲಿ, ಅವೆಲ್ಲವೂ ತಿಳಿಸಿಕೊಡುವಂತಹ ಜ್ಞಾನಗಳಲ್ಲಿ ಸರ್ವೇಷು ಏತೇಷು ಜ್ಞಾನೇಶು, ಎಲ್ಲ ಜ್ಞಾನಗಳಲ್ಲಿಯೂ ಕೂಡ ಏತತ್ ಹೇ ರಾಜೇಂದ್ರ, ಹೇ ಜನಮೇಜಯನೇ, ಏತತ್ ವಿಶಿಷ್ಯತೆ, ಈ ಜ್ಞಾನ ಏನಿದೆಯಲ್ಲ, ಪಂಚರಾತ್ರದಿಂದ ಬರುವಂತಹ ಜ್ಞಾನ ಏನಿದೆಯಲ್ಲ, ಇದು ಎಲ್ಲ ಜ್ಞಾನಗಳಿಗಿಂತಲೂ, ಬೇರೆ ಶಾಸ್ತ್ರಗಳಿಂದ ಬರುವಂತಹ ಜ್ಞಾನಗಳಿಗಿಂತಲೂ ಕೂಡ ಏತದ್ ವಿಶಿಷ್ಯತೆ, ಇದು ವಿಶಿಷ್ಟವಾಗ್ತದೆ. ಏತತ್ ಪಂಚರಾತ್ರಂ ವಿಶಿಷ್ಯತೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಜನಮೇಜಯ ಮತ್ತು ವೈಶಂಪಾಯನರು ಆಡುವಂತಹ, ಸಂಭಾಷಣೆ ಮಾಡುವಂತಹ ಪ್ರಸಂಗದಲ್ಲಿ ವೈಶಂಪಾಯನರು ಹೇಳಿದಂತಹ ಮಾತು. ಹೀಗಾಗಿ ಇಲ್ಲಿ ನೋಡಿ, ಮೊದಲಿಗೆ ಅವತಾರಿಕೆಯನ್ನ ಕೊಟ್ಟದ್ದು ವಿಷ್ಣು ಸರ್ವೋತ್ತಮತ್ವದ ವಿಷಯದೊಳಗೆ, ವಿಷ್ಣೂತ್ಕರ್ಷದ ವಿಷಯದೊಳಗೆ ಪ್ರಮಾಣವನ್ನ ಕೊಡ್ತಾ ಇದ್ದದ್ದು, ಮೋಕ್ಷ ಧರ್ಮದ ಪ್ರಮಾಣವನ್ನ ಕೊಡ್ತಾ ಇದ್ದದ್ದು ಅಂತ ಹೇಳಿದ್ದು. ಇಲ್ಲಿ ಹೇಗೆ ಗೊತ್ತಾಗ್ತದೆ ವಿಷ್ಣು ಉತ್ಕರ್ಷ ಅಂತಂದ್ರೆ, ಎಲ್ಲ ಜ್ಞಾನಗಳಲ್ಲಿಯೂ ಕೂಡ ಪಂಚರಾತ್ರವನ್ನು ಹೇಳಿದಂಥವನು ಸ್ವಯಂ ನಾರಾಯಣ. ಇದು ಈ ಗ್ರಂಥ ಇದು ಶ್ರೇಷ್ಠವಾದದ್ದು, ವಿಶಿಷ್ಯತೆ ಅಂತ ಹೇಳಿದ್ದಾರೆ. ಯಾರು? ವೈಶಂಪಾಯನ ಜನಮೇಜಯನು ಹೇಳಿದ್ದು. ಪಂಚರಾತ್ರ ಎಂಬುವಂತಹ ಗ್ರಂಥ ಎಲ್ಲ ಗ್ರಂಥಗಳಲ್ಲಿ, ಎಲ್ಲ ಗ್ರಂಥಗಳಿಂದ ಬರುವಂತಹ ಜ್ಞಾನಗಳಲ್ಲಿ ಪಂಚರಾತ್ರದಿಂದ ಬರುವಂತಹ ಜ್ಞಾನ ಇದು ವಿಶಿಷ್ಯತೆ, ಇದು ವಿಶಿಷ್ಟವಾದದ್ದು ಅಂತ ಹೇಳಿದ್ದು. ಹಾಗಾದರೆ ಈ ಗ್ರಂಥ ವಿಶಿಷ್ಟವಾಗಿದೆ ಅಂತಂದ ಮೇಲೆ, ಶ್ರೇಷ್ಠವಾಗಿದೆ, ಉತ್ತಮವಾಗಿದೆ ಅಂದ ಮೇಲೆ, ಇದನ್ನ ರಚನೆ ಮಾಡುವಂತಹ ವ್ಯಕ್ತಿಯು ಕೂಡ ಉತ್ತಮ ವ್ಯಕ್ತಿನೇ ರಚನೆ ಮಾಡಬೇಕು. ಎಲ್ಲರಿಗಿಂತಲೂ ಉತ್ತಮನಾದಂತಹ ವ್ಯಕ್ತಿನೇ ರಚನೆ ಮಾಡಬೇಕು. ಅಷ್ಟೇ ಅಲ್ಲ, ಇದರೊಳಗೆ ಪ್ರತಿಪಾದ್ಯವಾದದ್ದು, ಪಂಚರಾತ್ರದಿಂದ ಪ್ರತಿಪಾದ್ಯವಾದಂತಹ ಅರ್ಥ ಅಂದ್ರೆ ಅದು ಭಗವಂತನೇ, ವಿಷ್ಣುವೇನೆ. ಅದು ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಾ ಇದ್ದದ್ದು ಅದರಲ್ಲಿ. ಹೀಗಾಗಿ ಆ ಗ್ರಂಥ ವಿಶಿಷ್ಟ, ಉತ್ತಮ ಅಂತಂದ ಮೇಲೆ 2 ರೀತಿಯಿಂದ ನಾವು ತಿಳಿದುಕೊಳ್ಳಬಹುದು. ಆ ಗ್ರಂಥದಿಂದ ಪ್ರತಿಪಾದ್ಯನಾದಂತಹ ಭಗವಂತ, 2 ಕಡೆ ಭಗವಂತನೇ.
ಗ್ರಂಥದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಉತ್ತಮ ಅಂತ ಸ್ಪಷ್ಟವಾಗ್ತದೆ. ಇನ್ನು ಗ್ರಂಥ ರಚನೆಯನ್ನ ಇಟ್ಕೊಂಡ್ರೆ ಗ್ರಂಥ ರಚನೆಯನ್ನ ಭಗವಂತ ಮಾಡಿದ್ದಾನೆ, ವಿಷ್ಣು ಮಾಡಿದ್ದಾನೆ ಅಂದ ಮೇಲೆ ಆ ಗ್ರಂಥ ಉತ್ತಮ ಅಂದ ಮೇಲೆ ಉತ್ತಮವಾದ ಗ್ರಂಥವನ್ನು ರಚನೆ ಮಾಡಿದಂತಹ ವ್ಯಕ್ತಿಯು ಉತ್ತಮ ಅಂತ ಹೀಗೆ ನಾವು ತಿಳಿದುಕೊಳ್ಳಬಹುದು. ಪೂರ್ವಂ ಅಕಥನೆ ಏತೇಷು ಇತಿ ಏತತ್ ಇತ್ಯಪಿ ಅಸಂಗತಂ ಸ್ಯಾತ್ ಅನೇನ ನಾರಾಯಣಾಖ್ಯ ಆಪ್ತೋಕ್ತತ್ವೇನ ಪಂಚರಾತ್ರ ಪ್ರಾಮಾಣ್ಯ ಕಥನೆ ತಸ್ಯ ಸರ್ವೋತ್ಕರ್ಷಃ ಸಿದ್ಧ್ಯತಿ ಇತಿ ಭಾವಃ. ನಾರಾಯಣ ಆಪ್ತ, ಇಂತಹ ಆಪ್ತನಾದಂತಹ ಆ ನಾರಾಯಣನಿಂದ ಈ ಪಂಚರಾತ್ರ ಇದು ರಚಿತವಾದದ್ದು ಅಂದ ಮೇಲೆ ಇದಕ್ಕೆ ಪ್ರಾಮಾಣ್ಯ ಇದ್ದೇ ಇದೆ. ಈ ಗ್ರಂಥ ಅಪ್ರಮಾಣ ಅಂತ ಅರ್ಥ ಅಲ್ಲ. ನಮಗೆಲ್ಲರಿಗೂ ಆಪ್ತನಾದಂತಹ ಸ್ವಯಂ ನಾರಾಯಣ ರಚನೆ ಮಾಡಿದ್ದರಿಂದ ಗ್ರಂಥಕ್ಕೆ ಪ್ರಾಮಾಣ್ಯ ಇದೆ, ಇದು ಶ್ರೇಷ್ಠ ಅಂತಂದ ಮೇಲೆ ಸರ್ವೋತ್ಕರ್ಷ ಸರ್ವೋತ್ತಮತ್ವ ಎಂಬುದು ಭಗವಂತನಿಗೆ ಸಿದ್ಧವಾಗ್ತದೆ ಎಂಬುದಾಗಿ ಇಲ್ಲಿ ಹೇಳಿದಂತೆ ಶ್ರೀಮದಾಚಾರ್ಯರು ಈ ಶ್ಲೋಕವನ್ನ ಇಲ್ಲಿ ಉದಾಹರಣೆ ಮಾಡಿದ್ದು. ಇದರ ಮೇಲೆ ಜನಮೇಜಯ ತಾನು ವೈಶಂಪಾಯನರಿಗೆ ಪ್ರಶ್ನೆಯನ್ನ ಕೇಳಿದ್ದು. ಏನ್ ಹೇಳಿದ್ದು ಈ ಶ್ಲೋಕದಲ್ಲಿ? ಎಲ್ಲ ಜ್ಞಾನಗಳಲ್ಲಿ ಪಂಚರಾತ್ರ ಜ್ಞಾನ ಇದು ವಿಶಿಷ್ಟವಾದದ್ದು ಅಂತ ಹೇಳಿದ್ದು. ಹಾಗಾದರೆ ಇನ್ನು ಉಳಿದವುಗಳು ವಿಶಿಷ್ಟ ಅಲ್ಲ ಅಂತ ಅನಿಸ್ತದೆ. ಹಾಗಾದರೆ ಅವುಗಳನ್ನ ನಾವು ಓದಲೇಬಾರ್ದ, ಅವುಗಳನ್ನ ಸ್ವೀಕಾರವೇ ಮಾಡಬಾರ್ದ? ತರ್ಹಿ ತಾನಿ ಸರ್ವದಾ ಅನುಪಾದೇಯಾನಿ ಕಿಂ ಇತ್ಯತಃ ಆಹ. ಜನಮೇಜಯನ ಪ್ರಶ್ನೆ, ಒಳಗಿನ ಪ್ರಶ್ನೆ. ಹಾಗಾದರೆ ಇದು ಶ್ರೇಷ್ಠ, ಇದು ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ಅಂತ ಹೇಳಿದರೆ ಉಳಿದವು ಯಾವ ಜ್ಞಾನಗಳು ಕೂಡ ಇವು ಅನುಪಾದೇಯ, ಅವುಗಳು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಏನು ಅಂತ ಪ್ರಶ್ನೆ ಬರುತ್ತದೆ. ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ವೈಶಂಪಾಯನರು ಉತ್ತರವನ್ನು ಕೊಟ್ಟದ್ದು. ಈ ಸಾಂಖ್ಯ, ಯೋಗ, ಪಾಶುಪತ, ಶಾಕ್ತ, ಗಾಣಪತ ಮತ್ತು ಅನೇಕ ಸೌರಶಾಸ್ತ್ರ ಮತ್ತು ಹೀಗೆ ಮೀಮಾಂಸ ಅನೇಕ ಗ್ರಂಥಗಳಿವೆ. ಅವೆಲ್ಲವೂ ಕೂಡ ಅನುಪಾದೇಯ ಏನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ವೈಶಂಪಾಯನರು ಉತ್ತರವನ್ನ ಕೊಟ್ಟದ್ದು. ಅದನ್ನ ಇಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು 108ನೆಯ ಶ್ಲೋಕ. ಜ್ಞಾನೇಶ್ವೇತೇಷು ರಾಜೇಂದ್ರ ಸಾಂಖ್ಯ ಪಾಶುಪತಾದಿಷು ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ. ಜ್ಞಾನೇಶ್ವೇತೇಷು ರಾಜೇಂದ್ರ ಸಾಂಖ್ಯ ಪಾಶುಪತಾದಿಷು ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ ಎಂಬುದಾಗಿ 108ನೆಯ ಶ್ಲೋಕ. ಪದವಿಭಾಗ. ಜ್ಞಾನೇಷು ಏತೇಷು ರಾಜೇಂದ್ರ ಸಾಂಖ್ಯ ಪಾಶುಪತಾದಿಷು ಒಂದೇ ಶಬ್ದ ಇದು. ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ ಹೇಗಿದೆಯೋ ಹಾಗೆ ಮೊದಲಿಗೆ ಮಾತ್ರ ಪದಚ್ಛೇದ. ಜ್ಞಾನೇಷು ಏತೇಷು. ಇಲ್ಲಿ ಮತ್ತಿಲ್ಲಿಯೂ ರಾಜೇಂದ್ರ ಅಂತ ಇದೆ. ಜನಮೇಜಯನಿಗೇನೆ ವೈಶಂಪಾಯನರು ಸಂಬೋಧನೆ ಮಾಡಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವನ ಒಳಗಿನ ಅಭಿಪ್ರಾಯ, ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದದ್ದು. ಒಳಗಿನ ಪ್ರಶ್ನೆ ಏನು ಅಂದ್ರೆ, ಉಳುಕಿದ ಗ್ರಂಥಶಾಸ್ತ್ರಗಳನ್ನ ಸ್ವೀಕಾರವೇ ಮಾಡಬಾರ್ದ, ಅವುಗಳನ್ನ ಓದಲೇಬಾರ್ದ, ಅವುಗಳನ್ನ ತಿಳಿದುಕೊಳ್ಳಲೇಬಾರ್ದ, ಅವು ಅನುಪಾದೇಯನ ಅಂತ ಪ್ರಶ್ನೆ, ಒಳಗಿನ ಅಭಿಪ್ರಾಯ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏ ರಾಜೇಂದ್ರ, ಎಲ್ಲೋ ಜನಮೇಜಯನೇ, ಏತೇಷು ಜ್ಞಾನೇಷು, ಈ ಜ್ಞಾನಗಳಲ್ಲಿ ಅಂದ್ರೆ ಯಾವುದು? ಸಾಂಖ್ಯ ಪಾಶುಪತಾದಿಷು ಅಂತ ಹೇಳಿದ್ದಾರೆ. ಏತೇಷು ಸಾಂಖ್ಯ ಪಾಶುಪತಾದಿಷು ಜ್ಞಾನೇಷು.
ಈ ಸಾಂಖ್ಯ ಜ್ಞಾನವಾಗಲಿ ಪಾಶುಪತ ಜ್ಞಾನವಾಗಲಿ, ಇನ್ನ ಆದಿ ಅಂತಿದೆ, ಇವೇ ಮೊದಲಾದವುಗಳು ಅಂತ ಹೇಳಿದ್ದು. ಎಲ್ಲಾ ಶಾಸ್ತ್ರಗಳನ್ನ ಶಬ್ದದಿಂದ ಹೇಳಿಲ್ಲ. ಸಾಂಖ್ಯ ಪಾಶುಪತಾದಿಷು ಆದಿ ಶಬ್ದವನ್ನ ಹೇಳಿದ್ದಾರೆ, ಇವೇ ಮೊದಲಾದವುಗಳಲ್ಲಿ ಅಂತ. ಆದಿಪದದಿಂದ ಯೋಗೋ ಗ್ರಾಹ್ಯ, ಯೋಗ ಶಾಸ್ತ್ರವನ್ನು ಕೂಡ ತೆಗೆದುಕೊಳ್ಳಬೇಕು. ತದ್ಗುಣ ಸಂವಿಜ್ಞಾನ ಬಹುವ್ರೀಹಿಣ ಬಹುವಚನಂ. ಹಾಗಾದರೆ ಇಲ್ಲಿ ಎರಡನ್ನು ಹೇಳಿದ್ದು, ಸಾಂಖ್ಯ ಪಾಶುಪತ ಅಂತ ಎರಡನ್ನು ಹೇಳಿದ್ದು. ಎರಡನ್ನು ಹೇಳಿದಾಗ ದ್ವಿವಚನವನ್ನು ಬಳಸಬೇಕು. ಒಂದ್ ಹೇಳಿದ್ರೆ ಇದ್ದಾಗ ಏಕವಚನವನ್ನು ಬಳಸಬೇಕು, ಎರಡಿದ್ದಾಗ ದ್ವಿವಚನವನ್ನು ಬಳಸಬೇಕು. ಮೂರಿತ್ತು, ಮೂರಕ್ಕಿಂತ ಹೆಚ್ಚಿತ್ತು ಅಂದ್ರೆ ಬಹುವಚನವನ್ನ ಪ್ರಯೋಗ ಮಾಡಬೇಕು. ಹಾಗಾದ್ರೆ ಇಲ್ಲಿ ಎರಡೇ ಇದ್ದದ್ದು, ಸಾಂಖ್ಯ ಪಾಶುಪತ ಅಂತ ಎರಡೇ ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿದ್ದು. ಹಾಗಾದ್ರೆ ದ್ವಿವಚನವನ್ನ ಬಳಸಬೇಕಾಗಿತ್ತು, ಬಹುವಚನವನ್ನ ಹೇಗೆ ಬಳಸಿದ್ರು ಅಂತ ವ್ಯಾಕರಣ ವಿಚಾರ. ಅದಕ್ಕೆ ಉತ್ತರವನ್ನ ಟಿಪ್ಪಣಿಕಾರರು ತಿಳಿಸ್ತಾರೆ. ತದ್ಗುಣ ಸಂವಿಜ್ಞಾನ ಬಹುವ್ರೀಹಿಣ ಬಹುವಚನಂ. ತದ್ಗುಣ ಸಂವಿಜ್ಞಾನ ಬಹುವ್ರೀಹಿ ಅಂತ ಇದೆ. ತದ್ಗುಣ ಸಂವಿಜ್ಞಾನ ಬಹುವ್ರೀಹಿ, ಅತದ್ಗುಣ ಸಂವಿಜ್ಞಾನ ಬಹುವ್ರೀಹಿ ಅಂತ ಸಮಾಸದಲ್ಲಿ ಎರಡು ತರಹದ್ದು. ತದ್ಗುಣ ಸಂವಿಜ್ಞಾನ ಬಹುವ್ರೀಹಿ ಅಂದ್ರೆ ಯಾವ ಶಬ್ದವನ್ನ ಹೇಳಿ ಆದಿಪದವನ್ನ ಪ್ರಯೋಗ ಮಾಡಿರ್ತಾರೋ ಆ ಶಬ್ದವನ್ನ ಬಿಟ್ಟು ಬಿಡೋದು. ಕೇವಲ ಆದಿಪದದಿಂದ ಯಾರನ್ನ ಹೇಳಿರ್ತಾರೋ ಅವರನ್ನ ತೆಗೆದುಕೊಳ್ಳುವುದು, ಅದನ್ನ ಅತದ್ಗುಣ ಸಂವಿಜ್ಞಾನ ಬಹುವ್ರೀಹಿ ಅಂತ ಕರೀತಾರೆ. ಇಲ್ಲಿ ತದ್ಗುಣ ಸಂವಿಜ್ಞಾನ ಬಹುವ್ರೀಹಿಯನ್ನ ಮಾಡಿದ್ದು ಅಂದ್ರೆ ಸಾಂಖ್ಯಶಾಸ್ತ್ರವನ್ನು ತೆಗೆದುಕೊಳ್ಳಬೇಕು, ಪಾಶುಪತ ಶಾಸ್ತ್ರವನ್ನು ತೆಗೆದುಕೊಳ್ಳಬೇಕು, ಆದಿಪದದಿಂದ ಉಳಿದ ಅನೇಕ ಶಾಸ್ತ್ರಗಳಿವೆ. ಹೀಗೆ ತೆಗೆದುಕೊಂಡಾಗ ಇಲ್ಲಿ ಹೇಳಿದ್ದು ಯೋಗಶಾಸ್ತ್ರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದು. ಅಂದ ಮೇಲೆ ಮೂರಾಯ್ತು. ತದ್ಗುಣ ಸಂವಿಜ್ಞಾನ ಬಹುವ್ರೀಹಿಯನ್ನ ಮಾಡಿದಾಗ ಯಾವ ಶಬ್ದವನ್ನ ಹೇಳಿರ್ತಾರೋ ಅವುಗಳನ್ನೂ ತೆಗೆದುಕೊಳ್ಳಬೇಕು, ಆದಿ ಶಬ್ದದಿಂದ ಯಾವುದನ್ನ ಹೇಳಿರ್ತಾರೋ ಅದನ್ನೂ ತೆಗೆದುಕೊಳ್ಳಬೇಕು ಅಂತ ಈ ಸಮಾಸ. ಅಂದ ಮೇಲೆ ಮೂರಾಯ್ತು. ಹೀಗಾಗಿ ಮೂರಾಗಿದ್ದಕ್ಕೆ ಬಹುವಚನವನ್ನ ಪ್ರಯೋಗ ಮಾಡಿದ್ದು ಇದು ಸಾರ್ಥಕ, ತಪ್ಪಲ್ಲ, ಇದು ಸರಿಯಾದದ್ದೇ ಅಂತ ತಿಳಿಸಿಕೊಡ್ತಾರೆ. ಇದು ಆದಿ ಶಬ್ದದಿಂದ ಯೋಗವನ್ನ ತೆಗೆದುಕೊಂಡಾಗ. ಹೇ ರಾಜೇಂದ್ರ, ಸಾಂಖ್ಯ ಪಾಶುಪತಾದಿಷು ಏತೇಷು ಜ್ಞಾನೇಶು ಅದಕ್ಕೆ ಯೋಗವನ್ನು ತೆಗೆದುಕೊಂಡದ್ದು. ಇನ್ನು ಅಥವಾ ಆದಿ ಶಬ್ದದಿಂದ ಇನ್ನು ಬೇರೆ ಗ್ರಂಥಗಳಿವೆ ಬೇಕಾದಷ್ಟು, ಅದನ್ನ ಕೊಡ್ತಾರೆ. ಅಕ್ಷಪಾದೋಕ್ತ ತರ್ಕ ಪೂರ್ವಮೀಮಾಂಸಾ, ಅಕ್ಷಪಾದರು ಮಾಡಿದಂತಹ ತರ್ಕ ಪೂರ್ವಮೀಮಾಂಸಾ ಗ್ರಂಥಗಳು, ಮತ್ತು ಶಾಕ್ತ ಅಂತ ಮತ್ ಬೇರೆ ಗ್ರಂಥ, ಮತ್ತು ಸೌರ ಅಂತ ಮತ್ತೊಂದು ಗ್ರಂಥ, ಗಾಣಪತ ಅಂತ ಮತ್ತೊಂದು ಗ್ರಂಥ. ಹೀಗೆ ಗಾಣಪತ್ಯಾದ್ಯನುವಾದ ಪೂರ್ವಕಂ ವಾ ಆದಿಪದಂ, ಇವುಗಳನ್ನ ತಿಳಿಸುವುದಕ್ಕಾಗಿ ಆದಿಪದವನ್ನ ಪ್ರಯೋಗ ಮಾಡಿದ್ದು. ಹಾಗಾದರೆ ಸಾಂಖ್ಯಶಾಸ್ತ್ರ, ಪಾಶುಪಥ, ತರ್ಕ, ಪೂರ್ವಮೀಮಾಂಸಾ, ಶಾಕ್ತ, ಸೌರ, ಗಾಣಪತ ಹೀಗೆ ಅನೇಕ ಶಾಸ್ತ್ರಗಳು ಇವೆ. ಈ ಶಾಸ್ತ್ರಗಳಲ್ಲಿ, ಈ ಜ್ಞಾನಗಳಲ್ಲಿ ಇವುಗಳನ್ನ ಸ್ವೀಕಾರವೇ ಮಾಡಬಾರ್ದ, ಇವುಗಳ ಅನುಪಾದೇಯ ಅಂತ ಕೇಳಿದ್ದು ಜನ್ಮೇಜಯನ ಒಳಗಿನ ಆ ರಾಜನ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದದ್ದು, ಇವುಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಇವು ಸಂಪೂರ್ಣವಾಗಿ ಇವುಗಳು ಅನುಪಾದೇಯ, ಸ್ವೀಕಾರಕ್ಕೆ ಯೋಗ್ಯವೇ ಅಲ್ಲ ಅಂತ, ಹಾಗೆ ಅಲ್ಲ ಅಂತ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಯಥಾಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಹ. ಏನ್ ಹೇಳಿದ್ದಾರೆ ಅಂದ್ರೆ, ಏತೇಷು ಜ್ಞಾನೇಶು ಅಂದ್ರೆ ಶಾಸ್ತ್ರೇಶು ಅಂತ ಅರ್ಥ. ಈ ಶಾಸ್ತ್ರಗಳು ಏನೇನ ಗಾಢ ಹೆಸರು ಹೇಳ್ತಲ್ಲ, ಆ ಎಲ್ಲ ಶಾಸ್ತ್ರಗಳಲ್ಲಿ ಹೇಗೆ ತಿಳಿದುಕೊಳ್ಳಬೇಕು ಅಂದ್ರೆ ಯಥಾಯೋಗಂ, ಯೋಗಂ ಅನತಿಕ್ರಮ್ಯ, ಯೋಗವನ್ನ ಯೋಗೇನ ಅನತಿಕ್ರಮ್ಯ, ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಹಾಗೆ ತಿಳಿದುಕೊಳ್ಳುವುದು. ಅಂದ್ರೆ ಹೇಗೆ, ಯಥಾನ್ಯಾಯಂ,
ಯಥಾ ಯೋಗಂ ಯಥಾ ನ್ಯಾಯಂ ಎಂಬುದಕ್ಕೆ ಉಪಕ್ರಮಾದಿ ನ್ಯಾಯೈ ಅಪಿ. ಉಪಕ್ರಮ ಅಂದ್ರೆ ಪ್ರಾರಂಭ, ಉಪಸಂಹಾರ ಅಂದ್ರೆ ಕೊನೆಗೆ. ಹಾಗಾದರೆ ಯಾವುದೇ ಒಂದು ಗ್ರಂಥವನ್ನ ಅಲ್ಲಿ ಹೇಳುವಂತಹ ವಿಷಯವನ್ನ ತಿಳಿದುಕೊಳ್ಳಬೇಕಾದರೆ ಉಪಕ್ರಮ, ಉಪಸಂಹಾರ, ಮಧ್ಯದ ವಿಚಾರಗಳು ಎಲ್ಲವನ್ನ ಸೇರಿಸಿಕೊಂಡಾಗ ಆಗ ಸರಿಯಾಗಿ ಈ ಒಂದು ಶಾಸ್ತ್ರ ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಗೊತ್ತಾಗ್ತದೆ. ಹಾಗಾದರೆ ಈ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಏನು ಅಂದ್ರೆ ಈ ಉಪಕ್ರಮ ಉಪಸಂಹಾರಾದಿಗಳನ್ನ ಇಟ್ಟುಕೊಂಡು ನೋಡಿಕೊಂಡು ನಾವು ವಿಚಾರ ಮಾಡಿದಾಗ ಅಲ್ಲೇನ್ ತಿಳಿಯುತ್ತದೆ ಅಂದ್ರೆ ನಾರಾಯಣ ಪರಃ ಉತ್ಕೃಷ್ಟ ಇತಿ. ನೋಡಿ, ಯಥಾ ಯೋಗಂ ಯಥಾ ನ್ಯಾಯಂ, ಯೋಗವನ್ನ ಅತಿಕ್ರಮಿಸದೇನೆ, ನ್ಯಾಯವನ್ನ ಅಂದ್ರೆ ಉಪಕ್ರಮಾದಿ ಉಪಸಂಹಾರಾದಿ ನ್ಯಾಯಗಳನ್ನ ಬಿಡದಂತೇನೆ ವಿಚಾರ ಮಾಡಿದಾಗ ನಾರಾಯಣ ಪರಃ, ನಾರಾಯಣನೇ ಉತ್ಕೃಷ್ಟ. ಉದಾಹರಣೆಗೆ ಪಾಶುಪತ ಅಂತ ತೆಗೆದುಕೊಳ್ಳಿ. ಪಾಶುಪತ ಶಾಸ್ತ್ರದಲ್ಲಿ, ಗ್ರಂಥದಲ್ಲಿ ಪಶುಪತಿ ರುದ್ರದೇವರಿಗೆ ಸರ್ವೋತ್ತಮ ಅಂತ ಹೇಳಿದೆ. ಆ ಶಾಸ್ತ್ರದಲ್ಲಿ ಹೇಳಿದ್ದು. ಅದೇ ಶಾಸ್ತ್ರದಲ್ಲಿ ಪ್ರಾರಂಭದಲ್ಲಿ ಏನು ವಿಷಯಗಳು ಬಂದಿವೆ, ಮಧ್ಯದಲ್ಲಿ ಕೊನೆಯಲ್ಲಿ ಏನು ವಿಷಯಗಳು ಬಂದಿವೆ, ಎಲ್ಲವನ್ನ ಸೇರಿಸಿ ಅರ್ಥವನ್ನು ಮಾಡಿಕೊಂಡಾಗ ಅಲ್ಲಿ ಹೇಳಲಿಕ್ಕೆ ಹೊರಟದ್ದು ಮುಖ್ಯವಾಗಿ ವಿಷ್ಣು ಸರ್ವೋತ್ತಮತ್ವವನ್ನೇ ಅಲ್ಲಿ ಪ್ರತಿಪಾದನೆ ಮಾಡಿದ್ದು. ಅವುಗಳನ್ನು ತಿಳಿದುಕೊಂಡಾಗ ಮಧ್ಯದಲ್ಲಿ ಬೇಕಾದಷ್ಟು ಕಡೆಗೆ ರುದ್ರದೇವರಿಗೆ ಸರ್ವೋತ್ತಮತ್ವವನ್ನ ತಿಳಿಸಿಕೊಟ್ಟಿರ್ತದೆ. ವಿಚಾರ ಮಾಡಿದಾಗ ಉಪಕ್ರಮ ಉಪಸಂಹಾರಾದಿ ನ್ಯಾಯದಿಂದ ವಿಚಾರ ಮಾಡಿದಾಗ ನಾರಾಯಣ ಪರಃ ಉತ್ಕೃಷ್ಟ, ನಾರಾಯಣನೇ ಶ್ರೇಷ್ಠ ಅಂತ ಹೇಳಿ ಹೊರಟಿರ್ತವೆ. ನಿಷ್ಠಾ ವ್ಯವಸ್ಥಾ ಭವತಿ. ಕೊನೆ ಪಾದ ನಿಷ್ಠಾ ನಾರಾಯಣ ಪರಃ ಅಂತ ಇದೆ. ಆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ನಾರಾಯಣನೇ ಶ್ರೇಷ್ಠ ಅಂತ ನಿಷ್ಠಾ ಅಂದ್ರೆ ವ್ಯವಸ್ಥಾ ಭವತಿ, ವ್ಯವಸ್ಥೆ ಆಗ್ತದೆ. ಯಾರು ಉಪಕ್ರಮಗಳನ್ನ ತಿಳಿದುಕೊಳ್ತಾರೋ ಓದ್ತಾರೋ ಅಂಥವರಿಗೆ ನಾರಾಯಣನೇ ಶ್ರೇಷ್ಠ ಅಂತ ಒಂದು ವ್ಯವಸ್ಥೆ ಬಂದ್ಬಿಡ್ತದೆ. ಇದೇ ಸರಿ, ನಾರಾಯಣನೇ ಶ್ರೇಷ್ಠ, ನಾರಾಯಣನೇ ಉತ್ತಮ ಅಂತ ಅವರ ಬುದ್ಧಿಯಲ್ಲಿ ಒಂದು ವ್ಯವಸ್ಥೆ ಆಗ್ತದೆ. ಹೀಗಾಗಿ ನಿಷ್ಠಾ ಎಂಬುದಕ್ಕೆ ವ್ಯವಸ್ಥಾ ಅಂತ ಅರ್ಥ ಹೇಗೆ ಅಂದ್ರೆ ಅದಕ್ಕೆ ಒಂದು ಕೋಶವನ್ನು ಉದಾಹರಣೆ ಮಾಡಿದ್ದಾರೆ. ನಿಷ್ಠೋತ್ಕರ್ಷೆ ವ್ಯವಸ್ಥಾಯಾಮ್ ಅಂತ ಒಂದು ಕೋಶ. ನಿಷ್ಠಾ ಶಬ್ದಕ್ಕೆ ವ್ಯವಸ್ಥಾ ಅಂತ ಅರ್ಥ ಇದೆ. ನ್ಯಾಯೈಹಿ ಯೋಗೇನ ಚ ತೇಷಾಮಪಿ ವಿಷ್ಣುಪರತಾ. ಕೊನೆಯ ಅರ್ಥ ಹೇಳ್ತಾರೆ ನೋಡಿ, ಈ ಶ್ಲೋಕ ಅಭಿಪ್ರಾಯ ಏನು ಹೇಳಿಕೊಳ್ಟದ್ದು ಅಂದ್ರೆ ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ ಎಂಬುದು ತಾತ್ಪರ್ಯ ಏನು ಅಂದ್ರೆ ನ್ಯಾಯೈಹಿ ಯೋಗೈಹಿ ಚ ಯೋಗೇನ ಚ ತೇಷಾಮಪಿ ಅಂದ್ರೆ ಈ ಪಾಶುಪತ, ಸಾಂಖ್ಯ, ಯೋಗ, ತರ್ಕ, ಪೂರ್ವಮೀಮಾಂಸಾ, ಶಾಕ್ತ, ಗೌಣ, ಗಾಣಪತ, ಸೌರ ಇತ್ಯಾದಿ ಎಲ್ಲ ಗ್ರಂಥಗಳಿಗೂ ಕೂಡ ಏನು ಮುಖ್ಯ ಅಂತಂದ್ರೆ ವಿಷ್ಣು ಪರತ ಜ್ಞೇಯ. ಆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ನಾವು ವಿಷ್ಣು ಪರತ, ವಿಷ್ಣುವಿಗೆ ಸರ್ವೋತ್ತಮತ್ವವನ್ನೇ ನಮಗೆ ತಿಳಿದು ಬರ್ತದೆ, ಅದನ್ನು ತಿಳಿದುಕೊಳ್ಳಬೇಕು. ಹಾಗೆ ಉಪಸಂಹಾರಾದಿ ಕ್ರಮಗಳಿಂದ ನಮಗೆ ತಿಳಿದು ಬರ್ತದೆ. ಹೀಗಾಗಿ ಆ ಗ್ರಂಥಗಳಲ್ಲಿಯೂ ಕೂಡ ಯಾವುದನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನೇ ನಾವು ನೋಡಿ ತಿಳಿದುಕೊಂಡು ಅವುಗಳನ್ನ ಸ್ವೀಕಾರ ಮಾಡಬೇಕು. ಹೀಗೆ ಆ ಗ್ರಂಥಗಳನ್ನ ಓದಿ ತಿಳಿದುಕೊಳ್ಳಬೇಕೇ ಹೊರತು ಸರ್ವಥಾ ಆ ಗ್ರಂಥಗಳು ಅನುಪಾದೇಯ, ಸ್ವೀಕಾರವೇ ಮಾಡಬಾರದು, ಓದಲೇಬಾರದು ಅಂತ ಆ ರೀತಿಯಾಗಿ ಅರ್ಥ ಅಲ್ಲ. ಅವುಗಳಲ್ಲಿ ಪೂರ್ವೋತ್ತರ ಉಪಕ್ರಮ ಉಪಸಂಹಾರಾದಿ ಲಿಂಗಗಳಿಂದ ನಾವು ಅರ್ಥವನ್ನ ಸರಿಯಾಗಿ ಮಾಡಿಕೊಂಡು ಆ ಗ್ರಂಥಗಳನ್ನ ಓದಿ ವಿಷ್ಣು ಸರ್ವೋತ್ತಮತ್ವವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ಹೀಗಾಗಿ ಅವು ಯಾವ ಗ್ರಂಥಗಳು ಕೂಡ ಅನುಪಾದೇಯವಲ್ಲ, ಉಪಾದೇಯವೇ, ಅವುಗಳು ಸ್ವೀಕಾರಕ್ಕೆ ಯೋಗ್ಯವಾದವುಗಳೇ ಅಂತ ಆ ವೈಶಂಪಾಯನರು ಜನಮೇಜಯರಾಜನಿಗೆ ತಿಳಿಸಿಕೊಟ್ಟಂತಹ ವಿಚಾರ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇದೇ ಒಂದು ವಿಚಾರ, ಜನಮೇಜಯ ಮತ್ತು ವೈಶಂಪಾಯನರ ಸಂವಾದದ ವಿಚಾರವನ್ನೇ
ಮತ್ತು ಹರಿಸರೋತ್ತಮತ್ವ ವಿಷಯಕವಾದಂತಹ ಪ್ರಮಾಣಗಳನ್ನೇ ಶ್ರೀಮದಾಚಾರ್ಯರು ಉದಾಹರಣೆಯನ್ನ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.